ಇರ್ತಕ್ಕಂಥ ಪ್ರಶ್ನೆ. ಯತ್ನಾಳ್ ಪಕ್ಷ ಬಿಟ್ಟು ಹೋಗೋ ವಿಷಯ ಹೈಪೋಥೆಟಿಕಲಿ ಹೇಳ್ತಾ ಇದ್ದೀನಿ, ಅದೇನು ಹೊಸ ವಿಷಯ ಅಲ್ಲ. ಯತ್ನಾಳ್ ಹೋಗಿದ್ದಾರೆ ಮತ್ತು ವಾಪಸ್ಸು ಬಂದಿದ್ದಾರೆ. ಆದರೆ ಇದರಿಂದ ಅವರಿಗಾಗೋ ಲಾಭ ಏನು ಅಥವಾ ಪಕ್ಷಕ್ಕಾಗೋ ನಷ್ಟ ಏನು ಅಥವಾ ಯತ್ನಾಳ್ ಉಳ್ಕೊಳ್ಳೋದ್ರಿಂದ ಆಗೋ ಲಾಭ ನಷ್ಟಗಳು ಏನು ಅನ್ನೋದು ಈಗ ಪ್ರಶ್ನೆ ಇದೆ. ಯತ್ನಾಳ್ರ ಇವತ್ತಿನ ಮಾತು ಅನ್ನಿಸ್ತಾ ಇದೆ, ನೀವು ಏನೇ ಮಾಡಿದ್ರು ನಾನು ವಿಜೇಂದ್ರ ವಿರುದ್ಧ ಮತ್ತೆ ಕಹಳೆ ಊದ್ತಾನೆ ಇರ್ತೀನಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ನೋಡಿ, ಯತ್ನಾಳ್ರನ್ನ ಪ್ಯಾಸಿಫೈ ಮಾಡ್ತಕ್ಕಂಥ ಪ್ರಯತ್ನವನ್ನು ಬಹುತೇಕ ಕೇಂದ್ರೀಯ ನಾಯಕರು ಮಾಡಿದ್ದಾರೆ. ಅಮಿತ್ ಶಾ ಕೂಡ ಒಂದ್ಸಲ ಕರೆದು ಮಾತನಾಡಿದ್ದಾರೆ. ವಿಜೇಂದ್ರರ ಜೊತೆ ನೀವೇನಾದರೂ ಹೊಂದಾಣಿಕೆ ಮಾಡಿಕೊಳ್ಳಿ. ಮೊದಲೇನಿತ್ತು, ಯತ್ನಾಳ್ರನ್ನ ವಿರೋಧ ಪಕ್ಷದ ನಾಯಕರನ್ನು ಘೋಷಿಸಬೇಕು ಅಂತಕ್ಕಂಥದ್ದಿತ್ತು. ಆದರೆ ಯತ್ನಾಳ್ರು ಸುಮ್ಮನೆ ಕೂರಲಿಲ್ಲ. ಯತ್ನಾಳ್ ಅವರು ಎಂದೂ ಕೂಡ ಕ್ಯಾಮ್ರಾ ಕಂಡ ತಕ್ಷಣ, ಮೈಕ್ ಸಿಕ್ಕ ತಕ್ಷಣ ಅವ್ರು ಏನಾದರೂ ಮಾತಾಡ್ತಾರೆ, ಅದು ಅವ್ರ ಸ್ವಭಾವ. ಈಗ ಆ ಸ್ವಭಾವಕ್ಕೆ ಮದ್ದಿಲ್ಲ. ಆ ಕಾರಣದಿಂದ ಹೈಕಮಾಂಡ್ ಹೇಳ್ತು, ಇಲ್ಲ ನಿಮ್ಮ ಸ್ವಭಾವಕ್ಕೆ ಮದ್ದಿಲ್ಲ ಅಂತಂದರೆ ನಿಮ್ಮನ್ನು ನಾವು ತಂದು ಹೆಲ್ಮ್ ಆಫ್ ಅಫೇರ್ಸ್ ಮಾಡಿದರೆ ನಾಳೆ ಪಾರ್ಟಿ ಹೆಂಗೆ ನಡೆಸೋದು? ಆ ಕಾರಣದಿಂದ ವಿಜೇಂದ್ರ ರಾಜ್ಯಾಧ್ಯಕ್ಷರಾದರು. ಇಲ್ಲವಾದಲ್ಲಿ ವಿಜೇಂದ್ರರಿಗೆ ಸೀನಿಯಾರಿಟಿ ಇರಲಿಲ್ಲ. ಯತ್ನಾಳ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿ ಒಕ್ಕಲಿಗರು ಯಾರನ್ನಾದರೂ ತಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಮನಸ್ಸಿನಲ್ಲಿತ್ತು. ಯಾವಾಗ ಯತ್ನಾಳ್ರು ಸುಮ್ಮನೆ ಕೂರಲ್ಲ ಅಂತಕ್ಕಂಥದ್ದು ಗೊತ್ತಾಯಿತು, ಹೈಕಮಾಂಡ್ ವಿಜೇಂದ್ರರನ್ನ ಪಿಕ್ ಮಾಡ್ತು. ಯಾಕಂದರೆ ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಮತ್ತೊಂದು ಪಕ್ಷಕ್ಕೆ ಬಾಹ್ಯವಾಗಿ ಪರೋಕ್ಷವಾಗಿ ಬೆಂಬಲಿಸ್ತಕ್ಕಂಥ ಆತಂಕ ಇತ್ತು. ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿತ್ತು. ಸಿ ಟಿ ರವಿ ಸೋತರು. ಅನೇಕ ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರ ಬೆಂಬಲಿಗರು BJP ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಅಂತಕ್ಕಂಥ ಕೂಗುಗಳಿದ್ವು. ಆ ಕಾರಣದಿಂದ ವಿಜೇಂದ್ರರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಯಡಿಯೂರಪ್ಪನವ್ರನ್ನ ಪ್ಲಕೇಟ್ ಮಾಡತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತು. ಈಗ ಯತ್ನಾಳ್ ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ನೀವು ಲಾಭ ನಷ್ಟದ ಪ್ರಶ್ನೆಗೆ ಬಂದರೆ ಭಾವನಾ, ನೋಡಿ, ಯತ್ನಾಳ್ ಇಸ್ ಅ ಪಾಪ್ಯುಲರ್ ಲೀಡರ್. ಯತ್ನಾಳ್ರಿಗೆ ಒಂದು ಫಾಲೋಯಿಂಗ್ ಉತ್ತರ ಕರ್ನಾಟಕ ಭಾಗದಲ್ಲಿದೆ. ಒಂದು ಹಿಂದುತ್ವದ ಕಾರಣದಿಂದಲೂ ಕೂಡ ಇದೆ, ಮತ್ತು ಯತ್ನಾಳ್ರಿಗೆ ಪಂಚಮಸಾಲಿ ಅನ್ನುವ ಕಾರಣದಿಂದಲೂ ಕೂಡ ಆ ಫಾಲೋಯಿಂಗ್ ಇದೆ. ಪ್ರಮುಖವಾಗಿ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಚಿಕ್ಕೋಡಿ, ಧಾರವಾಡ, ಹಾವೇರಿ, ಕೊಪ್ಪಳ ಈ ಭಾಗದಲ್ಲಿ ಯತ್ನಾಳ್ರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಫಾಲೋಯಿಂಗ್ ಇದೆ. ಆದರೆ ಪದೇ ಪದೇ ಈ ರೀತಿಯ ಮಾತುಗಳನ್ನು ಆಡೋದ್ರಿಂದ ಯತ್ನಾಳ್ರನ್ನು ಸಂಭಾಳಿಸೋದು ಹೇಗೆ ಅಂತಕ್ಕಂಥದ್ದು ಇಲ್ಲಿನ ಸ್ಥಳೀಯ ನಾಯಕರಿಗೂ ಪ್ರಶ್ನೆ, ಕಾರ್ಯಕರ್ತರಿಗೂ ಪ್ರಶ್ನೆ, ಹೈಕಮಾಂಡ್ಗೂ ಪ್ರಶ್ನೆ. ನೀವು ಅನೇಕ ಬಾರಿ ರಾಷ್ಟ್ರೀಯ ಪಕ್ಷಗಳಲ್ಲಿರಲಿ ಅಥವಾ ಯಾವುದೇ ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಆಂತರಿಕವಾಗಿ ಸಾಕಷ್ಟು ಸಂಗತಿಗಳನ್ನು ಹೇಳ್ಬೋದು. ಆದರೆ ಬಹಿರಂಗವಾಗಿ ಹೇಳಲಿಕ್ಕೆ ಶುರು ಮಾಡಿದಾಗ ಹೆಲ್ಮ್ ಆಫ್ ಅಫೇರ್ಸ್ನಲ್ಲಿ ಕುಳಿತವರಿಗೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳದೆ ವಿಧಿ ಇಲ್ಲ. ಇವತ್ತು BJP ಹೈಕಮಾಂಡ್ಗೆ ಪರಿಸ್ಥಿತಿ ಏನಿದೆ ಅಂದರೆ A ಮತ್ತು B ಚಾಯ್ಸ್ ಇವೆ. ಐದರ್ ಎನ್ನು ಹಿಡ್ಕೊಳ್ಬೇಕು, ಇಲ್ಲ B ಚಾಯ್ಸನ್ನು ಒಪ್ಕೊಳ್ಬೇಕು. ಯಾಕಂದರೆ A ಮತ್ತು B ಜೊತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಅನೇಕ ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಸ್ ಅ ಕಾಂಬಿನೇಷನ್. ಹಿಂದೆ SM ಕೃಷ್ಣ ಜೊತೆಗೂ ಕೂಡ ಈ ರೀತಿಯ ಜಾತೀಯ ಕಾಂಬಿನೇಷನ್ಗಳನ್ನು ಮಾಡಲಾಗಿತ್ತು. ವೀರೇಂದ್ರ ಪಾಟೀಲ್ ಇದ್ದಾಗಲೂ ಕೂಡ ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿ, ಧರ್ಮ್ ಸಿಂಗ್, ಮಲ್ಲಿಕಾರ್ಜುನ್ ಖರ್ಗೆ ನೀವು ರೇನ್ಬೋ ಕೊಯ್ಲೇಷನ್ ಮಾಡದೆ ರಾಜಕಾರಣವನ್ನು ಆಡಲಿಕ್ಕೆ ಸಾಧ್ಯ ಆಗಲ್ಲ. ಸಾಮಾಜಿಕ ಸಮೀಕರಣ ಬೇಕೇ ಆಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.